ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ 585 ಕ್ಯೂಬ್ ಅನ್ನು ಹೇಗೆ ಕಂಡುಹಿಡಿಯೋದನ್ನು ನೋಡೋಣ. 585 ನಾವು 600 - 15 ಅಂತ ಬರೆಯಬಹುದು. ಸೊ 585 ಕ್ಯೂಬ್ ಏನಂತಂದ್ರೆ 600 - 15 ಹೋಲ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ 15 ಕ್ಯೂಬ್ ಅನ್ನು ಕಂಡುಹಿಡಿಯಬೇಕು. 15 ಕ್ಯೂಬ್ ಅಂದ್ರೆ 10 + 5 ಅಂತ ಬರೆಯಬಹುದು. 10 + 5 ಇದರ ಹೋಲ್ ಕ್ಯೂಬ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಕಂಡುಹಿಡಿಯೋದ್ರೆ ಇಲ್ಲಿ 1 ಕ್ಯೂಬ್ ಅನ್ನು ಬರೆಯಬೇಕು. ಫಸ್ಟ್ 1 ಡಿಜಿಟ್ ಇದೆಯಲ್ಲ, ಸೊ ಇಲ್ಲಿ 1 ಕ್ಯೂಬ್ ಬರೀ. ನೆಕ್ಸ್ಟ್ 1 ಇಂಟು ಇದನ್ನ 1 ಇದೆ ಇದಕ್ಕೆ ಸ್ಕ್ವೇರ್ ಮಾಡಬೇಕು. ಸೊ 1 ಸ್ಕ್ವೇರ್ ಇಂಟು 5 ಇಂಟು 3. ನೆಕ್ಸ್ಟ್ ಪಾರ್ಟ್ ಒಳಗೆ ಏನು ಮಾಡಬೇಕಂದ್ರೆ 1 ಇಂಟು 5 ಇದೆಯಲ್ಲ, 5 ಸ್ಕ್ವೇರ್ ಮಾಡಬೇಕು. 5 ಸ್ಕ್ವೇರ್ ನೆಕ್ಸ್ಟ್ ಇಂಟು 3 ಮಾಡಬೇಕು. ಆಮೇಲೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ 5 ಕ್ಯೂಬ್ ಬರಬೇಕು ಲಾಸ್ಟ್. ಸೊ ಹೀಗೆ ಬರೆದಾಗ ಏನಾಗುತ್ತೆ 5 ಕ್ಯೂಬ್ 125 ಆಗುತ್ತೆ. ಇದು 1 ಇಂಟು 5 ಸ್ಕ್ವೇರ್ ಇಂಟು 3 ಅಂದ್ರೆ 75 ಆಗುತ್ತೆ. 1 ಸ್ಕ್ವೇರ್ ಇಂಟು 5 ಇಂಟು 3 ಅಂದ್ರೆ 15 ಆಗುತ್ತೆ. ಇದು 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 0 ಇರೋದ್ರಿಂದ 10 + 5 ಇಲ್ಲಿ 0 1 0 ಇರೋದ್ರಿಂದ ಸೊ ಇಲ್ಲಿ 1 ಡಿಜಿಟ್ ಮಾತ್ರ ಬರಬೇಕು. ಸೊ 125 5 ಹಾಗೆ ಬರೀರಿ. ಈ 12 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. 75 + 12 ಏನಾಯ್ತು 87 ಆಯಿತು. ಸೊ 87 ಬರೀರಿ. ನೆಕ್ಸ್ಟ್ 15 ನೆಕ್ಸ್ಟ್ 1 ಈ 5 ಹಾಗೆ ಬರೀರಿ. 7 ಹಾಗೆ ಬರೀರಿ. 8 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. 15 × 23 ಆಯಿತು. 1 23 7 5 ನೆಕ್ಸ್ಟ್ 5 ಹಾಗೆ ಬರೀರಿ. 7 ಹಾಗೆ ಬರೀರಿ. 3 ಹಾಗೆ ಬರೀರಿ. ಈ 2 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. ಸೊ 2 1 3 ಆಯಿತು. 3375 ನಮಗೆ 15 ಕ್ಯೂಬ್ ಸಿಕ್ತು. 3375 ಸಿಕ್ತು. ಅದೇ ರೀತಿ ನಾವು 585 ಕ್ಯೂಬ್ ಕಂಡುಹಿಡಿಯಬೇಕು. 585 ನಾವು 600 - 15 ಅಂತ ಬರೆದಿದ್ದೀವಿ. ಸೊ 600 - 15 ಹೋಲ್ ಕ್ಯೂಬ್ ಮಾಡಬೇಕು. ಇಲ್ಲಿ ಫಸ್ಟ್ 4 ಪಾರ್ಟ್ಸ್ ಆಗ್ತವೆ. ಇಲ್ಲಿ ಫಸ್ಟ್ ಪಾರ್ಟ್ ನಲ್ಲಿ ಏನು ಬರಬೇಕು ಅಂದ್ರೆ 6 ಕ್ಯೂಬ್ ಬರಬೇಕು. ನೆಕ್ಸ್ಟ್ ಪಾರ್ಟ್ ನಲ್ಲಿ 6 ಸ್ಕ್ವೇರ್ ಇಂಟು 15 ಇಂಟು 3 ಬರಬೇಕು. ನೆಕ್ಸ್ಟ್ ಇನ್ನೊಂದು ಥರ್ಡ್ ಪಾರ್ಟ್ ಅಲ್ಲಿ 6 ಇಂಟು 15 ಸ್ಕ್ವೇರ್ ಇಂಟು 3 ಮಾಡಬೇಕು. ಲಾಸ್ಟ್ ಪಾರ್ಟ್ ಅಲ್ಲಿ 15 ಕ್ಯೂಬ್ ಮಾಡಬೇಕು. ಸೊ ಹೀಗೆ ಮಾಡಿದಾಗ ಕೆಳಗಡೆ ಆನ್ಸರ್ 216 1620 4050 3375 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಮೈನಸ್ ಇರೋದ್ರಿಂದ 6 600 - 15 ಇರೋದ್ರಿಂದ ಇಲ್ಲಿ ಮೈನಸ್ 10 ಇರೋದ್ರಿಂದ ಸೊ ಇಲ್ಲಿ ಪ್ಲಸ್ ಮೈನಸ್ ಅಂತ ಡಿವೈಡ್ ಮಾಡಬೇಕು. ಸೊ ಲಾಸ್ಟ್ 3375 ಇದೆಯಲ್ಲ, ಇದನ್ನ ನಾವು ಮೈನಸ್ ಕೆಳಗಡೆ ಮೈನಸ್ ಇರೋದ್ರಿಂದ ಇದನ್ನ ದೊಡ್ಡದಕ್ಕೆ ಅಂದ್ರೆ 4000 ಅಂದ್ರೆ ಲಾಸ್ಟ್ 3 0 ಬರುತ್ತೆ. ಇಲ್ಲಿ 2 0 ಇರೋದ್ರಿಂದ ಲಾಸ್ಟ್ 3 0 ಬರುತ್ತೆ. ಇದರಲ್ಲಿ ನಾವು ಕಳೆಯಬೇಕು. 4000 3375 ಕಳೆದ್ರೆ 625 ಬರುತ್ತೆ. ಸೊ ಇಲ್ಲಿ 4000 3 ಕಳೆದ್ರೆ 1000 ಆಯಿತು. 1000 375 ಕಳೆಯಬೇಕು. ಸೊ ಇಲ್ಲಿ 3 ರ 9 ಕಾಂಪೊನೆಂಟ್ 6 ಆಗುತ್ತೆ. ಸೊ 6 7 9 ಕಾಂಪೊನೆಂಟ್ 2 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ 5 10 ಕಾಂಪೊನೆಂಟ್ ಬರಬೇಕು. ಸೊ 5 ಆಗುತ್ತೆ. ಸೊ 625. ನೆಕ್ಸ್ಟ್ ಇಲ್ಲಿ 4000 ಕಳೆದಿವಲ್ಲ, ಇದರಲ್ಲಿ 2 0 ಬಿಟ್ಟು 2 0 ಬಿಟ್ಟಾಗ 40 ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪ್ಲಸ್ ಇರುತ್ತಲ್ಲ, ಅದರಲ್ಲಿ ಮೈನಸ್ ಮಾಡಬೇಕು. ಮೈನಸ್ 40 ಮಾಡಬೇಕು. ಸೊ 4050 40 ಕಳೆದ್ರೆ ಎಷ್ಟಾಯಿತು 4010 ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಏನಂತಂದ್ರೆ ಇಲ್ಲಿ 1625 ಇದ್ರ ಕೆಳಗಡೆ ಮೈನಸ್ ಇದೆಯಲ್ಲ, ಸೊ ಇಲ್ಲಿ 2000 ರಲ್ಲಿ 1620 ಕಳೆಯೋಣ. ನೆಕ್ಸ್ಟ್ ಅದ್ರ ಆನ್ಸರ್ ಏನು ಬರುತ್ತೆ 380 ಬರುತ್ತೆ. ಸೊ 380 ಬಂದಿಲ್ಲ. 2000 2 0 ತೆಗೆದು ಈ 20 ವಾಪಸ್ ಇಲ್ಲಿ ಏನು ಇರುತ್ತಲ್ಲ ಪ್ಲಸ್ ಅದರಲ್ಲಿ ಮೈನಸ್ ಮಾಡಬೇಕು. ಸೊ 216 ರಲ್ಲಿ 20 ಕಳೆಯಬೇಕು. ಫಸ್ಟ್ 2000 1620 ಕಳೆದು 380 ಬಂತು. ಸೊ ನೆಕ್ಸ್ಟ್ 2000 2 0 ತೆಗೆದು ಮೈನಸ್ 20 ಆಗುತ್ತಲ್ಲ, ಆ 20 ನೆಕ್ಸ್ಟ್ ಪಾರ್ಟ್ ಇಂದ ಮೈನಸ್ ಮಾಡಬೇಕು. 216 ರಲ್ಲಿ 20 ಎಷ್ಟಾಯಿತು 196 ಆಯಿತು. ಸೊ ನಮಗೆ ಸಿಕ್ಕಿದೀಗ 196 380 410 625. ಸೊ ಇಲ್ಲಿ ಡಬಲ್ 0 ಇರೋದ್ರಿಂದ ನಾವು 2 ಡಿಜಿಟ್ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಕ್ಯಾರಿ ಕೊಡ್ತಾ ಬರಬೇಕು. ಇಲ್ಲಿ 625 ರಲ್ಲಿ 20 ಹಾಗೆ ಇರಲಿ. 416 ರಲ್ಲಿ 16 ಹಾಗೆ ಇರಲಿ. 40 ಕಡೆ ಕ್ಯಾರಿ ಆಗುತ್ತೆ. ಸೊ 380 + 40 425. ಅದೇ ರೀತಿ 20 ಹಾಗೆ 16 ಹಾಗೆ ಇರಲಿ 20 ಹಾಗೆ ಇರಲಿ. ಈ 4 ಈ ಕಡೆ ಕ್ಯಾರಿ ಆಗುತ್ತೆ. ಸೊ 196 + 4 ಏನಾಯಿತು 200 ಆಯಿತು. ಸೊ ಫೈನಲಿ ಆನ್ಸರ್ 585 ಕ್ಯೂಬ್ ಏನಾಗುತ್ತೆ 200201625. ಈ ತರ ನಾವು ಎಷ್ಟು ಡಿಜಿಟ್ ಕೊಟ್ಟು ಕೂಡ ನಾವು ಈಸಿಯಾಗಿ ಕ್ಯೂಬ್ ಅನ್ನು ಫೈಂಡ್ ಮಾಡಬಹುದು. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.